ಇನ್ನು ಬಿಗ್ ಬಾಸ್ ಸ್ಪರ್ಧೆಯಲ್ಲಿ 3ನೇ ಸ್ಥಾನ ಪಡೆದಿರೋ ಅಶ್ವಿನಿ ಗೌಡ ಗಿಲ್ಲಿ ಗೆಲುವಿನ ಬಗ್ಗೆ ಅಸಮಾಧಾನ ಹೊರಹಾಕಿದ್ದಾರೆ. ಹಾಗಾದ್ರೆ ಅಶ್ವಿನಿ ಗೌಡ ಏನ್ ಹೇಳಿದ್ದಾರೆ ಬನ್ನಿ ನೋಡೋಣ. ಬಡವ ಅಂತ ಅನ್ಕೊಂಡು ಅವ್ನು ಏನು ಬೇರೆ ಕಂಟೆಸ್ಟೆಂಟ್ಸ್ನ ನೋಡ್ಕೊಂಡು ಬಂದಲ್ಲ ಆಟ ಆಡ್ತಿದ್ದ, ಬಡವ್ರ ಮಕ್ಳು ಗೆಲ್ಲಬೇಕು ಎಲ್ಲ ಹೇಳ್ತಾ ಇದ್ರಂತೆ. ಸೊ ಹೀಗಾಗಿ ಗಿಲ್ಲಿ ಬಡವ ಅಲ್ಲ. ಸೊ ಹಾಗಾಗಿ ಆ ರೀತಿ ಎಲ್ಲ ಭ್ರಮೇಲಿ ದಯವಿಟ್ಟು ಬದುಕಬೇಡಿ. ಆಮೇಲೆ ಬಿಗ್ ಬಾಸ್ ಆಟಕ್ಕೆ ಬಡವರು ಶ್ರೀಮಂತರು ಅಂತ ಏನಿಲ್ಲ, ನಮ್ಮ ವ್ಯಕ್ತಿತ್ವ ಅಷ್ಟೇ ಆಟ. ನಿಜವಾಗ್ಲೂ ಯಾರು ಡಿಸರ್ವಿಂಗ್ ಅವ್ರಿಗೆ ಮಾತ್ರ ಕಪ್ ಸಿಗಬೇಕು. ಇಲ್ಲಿ ನೀವೇ ಅದನ್ನು ಇದು ಮಾಡಬೇಡಿ ಅಂತ ನಾನು ರಿಕ್ವೆಸ್ಟ್ ಮಾಡ್ಕೋತೀನಿ. ಇನ್ನು ಇದಕ್ಕೆ ಗಿಲ್ಲಿ ತಿರುಗೇಟು ಕೊಟ್ಟಿದ್ದಾರೆ. ನಾನು ಬಡವ ಅಂತ ಎಲ್ಲೂ ಹೇಳಿಲ್ಲ, ಬನಿಯನ್ ಹಾಕಿದ ಮಾತ್ರಕ್ಕೆ ಬಡವ ಅಂತ ಅಲ್ಲ ಅಂತ ಗಿಲ್ಲಿ ಹೇಳಿದ್ದಾರೆ. ನಮ್ಮ ಪ್ರತಿನಿಧಿ ಜಗ್ಗೀನ್ ಗಿಲ್ಲಿಯವ್ರನ್ನ ಮಾತನಾಡಿಸಿದ್ದಾರೆ. ಏನ್ ಮಾತನಾಡಿದ್ದಾರೆ ಬನ್ನಿ ನೋಡೋಣ. ಜಾತಿನ್ ಪ್ರೀತಿಸೋರು ರಾಜಕಾರಣಿ ಆಗ್ತಾರೆ, ಜನನ್ ಪ್ರೀತಿಸೋರು ರಾಜ್ಕುಮಾರ್ ಆಗ್ತಾರೆ. ಈ ಒಂದು ಡೈಲಾಗ್ ಗಿಲ್ಲಿಯವರ ಕ್ರೇಜ್ ನ ಬೇರೆ ಅಂತ ಕ್ರಿಯೇಟ್ ಮಾಡಿತ್ತು. ಇವತ್ತು ಅಭಿಮಾನ ಕಾಣಿಸ್ತಾ ಇದೆ. ಏನ್ ಅನಿಸ್ತಿದೆ ಫಸ್ಟ್ ರಿಯಾಕ್ಷನ್? ಊರಿಂದ ಹೋದಂತ ಕನಸು ಇಲ್ಲಿ ಬಂದು ನಿಂತಿದೆ ಅಂತ. ಹೌದು ಅಣ್ಣ, ಒಂದು 8-9 ವರ್ಷ ಊರಿಂದ ಬಂದಾಗ ಈಗ ಅದು ಆ ಡೈಲಾಗ್ ಹೇಳ್ಬೇಕಾದ್ರೂ ಒಂದು ಈಗ ಕಾಮಿಡಿ ಕಿಲಾಡಿಲಿ ಆ ಡೈಲಾಗ್ ಹೇಳಿದ್ದು ಅಣ್ಣ. ಆ ಡೈಲಾಗೇ ನನ್ನ ಜೀವನದಲ್ಲಿ ಆ ಡೈಲಾಗೇ ನಿಜ ಆಯ್ತದೆ. ಆ ಒಂದು ಮಾತು, ಅಲ್ಲಿ ಆಡದ ಮಾತು ನಿಜ ಆಯ್ತದೆ ಅಂತ ನಂಗೆ ಸತ್ಯವಾಗ್ಲೂ ಆ ಟೈಮಲ್ಲಿ ಅನ್ಸಿರಲಿಲ್ಲ. ಇವಾಗ ಸಖತ್ ಖುಷಿ ಆಯ್ತದಣ್ಣ. ಸರ್, ಈಗ ಕಲೆಗೆ ಬಡತನ ಶ್ರೀಮಂತಿಕೆ ಅನ್ನೋಂಥದ್ದು ಇದೆಯಾ ಇಲ್ಲ ಅಂತ ಒಂದು ರೀತಿ ಚರ್ಚೆ ಶುರು ಆಯ್ತಾ ಇದೆ. ಸೊ ಗಿಲ್ಲಿ ಅವರು ಬಡವರಲ್ಲ, ಅವರು ಬಡವರ ರೀತಿ ವೇಷ ತೊಟ್ಟಿದ್ದಾರೆ ಅಂತ ಅಶ್ವಿನಿ ಅವ್ರ ಹೇಳಿಕೆ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ? ಈ ಜನದ ಅಭಿಮಾನ ನೋಡಿದಾಗ ಇದೆಲ್ಲೂ ಕೂಡ ಹೇಗೆ ತಗೊಳ್ತಿದ್ರಿ ಅಂತ? ಅಲ್ಲ, ಈಗ ಅವರು ನಾನು ಮೇಡಮ್ ಏನು ಹೇಳೋರು ಅಂತ ನಾನು ನೋಡಿಲ್ಲ. ಈಗ ಹಂಗೇನಾರ ಹೇಳಿದ್ರೆ ನಾನು ಯಾವತ್ತೂ ನಾನು ಬಡವ ಅಂತ ಹೇಳ್ಕನಿಲ್ಲ ಮೇಡಮ್, ಹೇಳ್ಕನಿಲ್ಲ ಅಣ್ಣ. ಆಮೇಲೆ ಇನ್ನೊಂದು, ನಾನು ಬನೀನ್ ಹಾಕಂದ್ರಿಂದನೋ ಇದ್ರೆ ಅದು ನೋಡ್ಬಿಟ್ಟು ಬಡವ ಅಂತ ಹೇಳಕ್ಕಾಗಲ್ಲ. ಯಾಕೆ ಶ್ರೀಮಂತರು ಬನೀನ್ ಹಾಕೋದ್ವಾ, ಶ್ರೀಮಂತರು ನೈಟ್ ಪ್ಯಾಂಟ್ ಹಾಕಲ್ವಾ, ಚಡ್ಡಿ ಹಾಕಲ್ವಾ? ನೋಡ್ಬೇಕು. ಮೇಡಮ್ ಹಂಗೆ ಹೇಳೋದಿಲ್ಲ, ಅವರು ಏನೋ ಮಾತನ್ ಬರ್ದಲ್ಲಿ ಹೇಳಿರ್ಬೋದು ಏನಷ್ಟು. ಎಸ್, ಓಕೆ. ಈಗ ಗಿಲ್ಲಿ ಅವರು ಬಡವರ ಶ್ರೀಮಂತರನ್ನಂತೂ ಜನರು ಸಾಕಷ್ಟು ಸಂದರ್ಭದಲ್ಲಿ ಚರ್ಚೆ ಮಾಡಿದ್ದಾರೆ. ನಿಮ್ಗೆ ಈ ಮಾತು ಕೇಳಿದಾಗ ಏನ್ ಅನಿಸ್ತು? ಏನ್ ಹೇಳಕ್ ಇಷ್ಟಪಡಿದ್ರಿ ಜನರು? ಅಣ್ಣ, ನಿಜವಾಗ್ಲೂ ನಾನು ಶ್ರೀಮಂತ ಅಣ್ಣ. ಇಷ್ಟೊಂದು ಜನರು ಪ್ರೀತಿ ಸಂಪಾದನೆ ಮಾಡಿದ್ದೀನಿ ಅಣ್ಣ. ನಿಜವಾಗ್ಲೂ ನಾನು ಶ್ರೀಮಂತನೇ ಅಣ್ಣ, ಸತ್ಯವಾಗ್ಲೂ ಶ್ರೀಮಂತ. ಅದೊಂದು ಮಾತ್ರ ಹೇಳ್ಬಲ್ಲ. ಈಗ ಇವತ್ತು ಇಲ್ಲಿ ಊರಿಂದ ಒಂದು ಕನಸು ಶುರು ಆಗುತ್ತೆ. ತುಂಬಾ ಸರಿ ಕೇಳಿರ್ತೀವಿ, ನಾನು ಮೆಜೆಸ್ಟಿಕ್ ಬಂದೆ, ಬೆಂಗಳೂರಿಗೆ ಬಂದೆ, ಆರಂಭದಲ್ಲಿ ಹಿಂಗಿತ್ತು, ಇವತ್ತು ಹಿಂಗೆ ಆಗ್ತೀನಿ ಅಂತ ಇರಲಿಲ್ಲ ಅಂತ ಸಾಕಷ್ಟು ಕಥೆಗಳನ್ನು ಕೇಳಿರ್ತೀವಿ. ನಿಮ್ಮ ಕಥೆನೇ ಕೂಡ ತುಂಬಾ ಜನಕ್ಕೆ ಇನ್ಸ್ಪಿರೇಷನ್ ಆಗ್ತಾ ಇದೆ. ಇಲ್ಲಿಂದ ಶುರುವಾದ ಜರ್ನಿನ ಒಂದ್ಸರಿ ಇವತ್ತು ಊರಿಗೆ ಬಂದಾಗ ನೆನಪು ಮಾಡ್ಕೊಳ್ಳೋದಾದ್ರೆ ಇದೇ ರೋಡಲ್ಲಿ ಅಣ್ಣ, ನಮ್ಮ ಮನೆಯಿಂದ ಇದೇ ರೋಡಲ್ಲಿ ಬಸ್ ಸ್ಟಾಪಿಗೆ ಬರಬೇಕು, ತಿರ್ಗಾ ಇದೇ ಬಸ್ ಸ್ಟಾಪಲ್ಲಿ ಕೂತ್ಕೊಂಡು ಆ ಕನಸು, ನಾನು ಕಾರಲ್ಲೋ ಇದ್ರಲ್ಲೋ ಬೆಂಗಳೂರಲ್ಲಿ ಇರ್ತೀನಿ, ಹಿಂಗೆ ಕೆಲಸ ಮಾಡ್ತಾ ಇರ್ತೀನಿ, ಅವಾಗ ಇದೇ ರೋಡಲ್ಲಿ ಬರ್ಬೇಕಲ್ಲ ನಾನು. ಅವಾಗ ಹೆಂಗಿರ್ತದೆ ಅದನ್ನ ನೋಡಿದಾಗ, ಆ ಬಸ್ ಸ್ಟಾಪ್ ನೋಡಿದಾಗ, ನಾನು ಕಾಲೇಜ್ಗೆ ಹೋಗೋ ಆ ರೋಡು, ಈಗ ನಾನು ಮದ್ದೂರಿಂದನೂ ಇಲ್ಲಿ ಗಂಟ ಬಂದಲ್ಲ, ಇದೆಲ್ಲ ನನ್ನ ಕಾಲೇಜು ನಾನು ಓಡಾಡಿರೋ ಜಾಗ ಅದು. ಆ ಟೈಮಲ್ಲಿ ನಾನು ಇಷ್ಟು ಎಕ್ಸ್ಪೆಕ್ಟ್ ಮಾಡಿರಲ್ಲ ಕಾರಣ. ಏನೋ ಬೆಂಗಳೂರಿಗೆ ಹೋಗಿ ಒಂದಷ್ಟು ದುಡ್ಡು ಸಂಪಾದನೆ ಮಾಡ್ಕೊಂಡು ಕೆಲಸ ಮಾಡ್ಕೊಂಡು ಹಿಂಗೆ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಕೆಲಸ ಮಾಡ್ಕೊಂಡು ಡೈರೆಕ್ಟರ್ ಆಗಬೇಕು, ಒಂದು ಅಚೀವ್ಮೆಂಟ್ ಮಾಡಬೇಕು ಅಂತ ಇತ್ತು. ಅದು ಇಷ್ಟು ಬೇಗ ನೆರವೇರ್ತದೆ ಅಂತ ಗೊತ್ತಿಲ್ಲ. ಸರ್, ಶಿವಣ್ಣ ಜಗ್ಗೇಶ್ ಅವರ ಮಾತು ಇವತ್ತು ಬೇರೆ ರೀತಿಯಲ್ಲೇ ಕ್ರಿಯೇಟ್ ಮಾಡ್ತಾ ಇದೆ. ಅದಕ್ಕೆ ಉತ್ತರ ಸಿಕ್ಕಿದೆ ಅನ್ಸುತ್ತೆ. ಜಗ್ಗೇಶ್ ಅವರು ಹೇಳಿದ್ರು, ಗಿಲ್ಲಿ ಇನ್ನೊಂದು ಕೆಲವೇ ತಿಂಗಳಲ್ಲಿ ಛತ್ರಿ ಹಿಡ್ಕೊಂಡು ಓಡಾಡೋಣ ಇಟ್ಕೋತಾನೆ, ಬೌನ್ಸರ್ ಇಟ್ಕೋತಾನೆ ಅನ್ನೋಂಥದ್ದು. ಇವತ್ತು ಇಡೀ ಜನಸ್ತೋಮ ನಿಮ್ಗೆ ಅಭಿಮಾನ ನೋಡಿದ್ರೆ ಏನ್ ಅನಿಸ್ತು? ಅದೇ ಅಣ್ಣ, ಅವರು ಯಾವ ಗಳಿಗೆಲ್ಲಿ ಹೇಳಿದ್ರು ಏನೋ ಗೊತ್ತಿಲ್ಲ, ಜಗ್ಗೇಶ್ ಅಣ್ಣ ಶಿವಣ್ಣ ಎಲ್ಲ ಅದು ನಿಜ ಆಗ್ಬಿಡ್ತು. ಅದೇ ಒಳ್ಳೆಯವ್ರ ಬಾಯಲ್ಲಿ ಒಳ್ಳೆ ಮಾತು ಬಂದ್ರೆ ನಿಜ ಆಯ್ತದೆ ಅಂತ. ಸರ್, ಈಗ ಫಸ್ಟ್ ಮಾಡ್ಬೇಕಾಗಿರೋಂಥ ಕೆಲಸ ಗಿಲ್ಲಿ ಅವ್ರ ಮನಸ್ಸಲ್ಲಿ ಏನಿದೆ ಬಿಗ್ ಬಾಸ್ ವಿನ್ ಆದ ನಂತರ? ಸತ್ಯವಾಗ್ಲೂ ನನ್ನ ಮೈಂಡಲ್ಲಿ ಏನೂ ಇಲ್ಲ ಕಾಣ, ತಲೆಯಲ್ಲ. ಈಗ ನಾನು ಒಂದು 3 ದಿನ ಮಲಗಬೇಕು ಅಣ್ಣ, ಹೆಂಗಾದ್ರೂ ಮಾಡಿ 3 ದಿನ ರೆಸ್ಟ್ ಬೇಕು ಕಾಣ ಸತ್ಯವಾಗ್ಲೂ. ಆಮೇಲೆ ಇನ್ನೊಂದು ಅಪ್ಪ ಅಮ್ಮ ಏನು ಹೇಳಿದ್ರು, ಫೈನಲಿ ಏನು ಹೇಳ್ತೀರಿ ಅಂತ? ಏನಿಲ್ಲ, ಒಳ್ಳೇದಾಗಲಿ ಕಣಪ್ಪ, ಏನು ಕೆಟ್ಟದಾರಿ ಬೇಡ, ಒಳ್ಳೇದಾಗಲಿ ಅಂತ. ಎಸ್ ಸರ್, ಆಲ್ ದಿ ಬೆಸ್ಟ್ ಗಿಲ್ಲಿ ಅವರ, ಒಳ್ಳೇದಾಗಲಿ. ಇದಿಷ್ಟು ಗಿಲ್ಲಿ ನಟ ಅವರ ಮಾತು. ಕ್ಯಾಮರಾ ಪರ್ಸನ್ ಮುತ್ತು ಜೊತೆ ಮಾಲ್ತೇಶ್ ಜಗ್ಗೀನ್, TV9 ದಡದಪುರ.